ಚೆನ್ನಾಗಿದ್ದೀವಿ. ಏನ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀವಿ ಇವತ್ತು ನಾನು ಒಂದು ಸಾಂಗ್ ಎಲ್ಲ ಹೇಳಿ. ತು 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 ಟಿ 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 ತಾ ತು 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 ಟಿ 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 ತಾ 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 ತು 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 ಟಿ 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 ತಾ. ಹೆಂಗೆ ರೆಡಿ ಆಗ್ಬೇಕು ಅಂತ ಹೇಳ್ಕೊಡ್ತಾರಂತೆ. ನಾನು ಯಾವ ಥರ ಇದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಗೈಸ್ ನೋಡಿ ಇವತ್ತು ಲಾಗು ಹೆಂಗಿರುತ್ತೆ ಅಂತ. A few moments later. ರೆಡಿ ಆಗಬೇಕು, ಚೆನ್ನಾಗಿ ಮಾಡಬೇಕಂತ ಹೇಳ್ತಾರೆ. ಇವಾಗ ಅವರು ಸ್ಟಾರ್ಟ್ ಮಾಡ್ತಾರೆ. Emotional, damn it! ಹೇಳಿ ಎಂದು ಹೇಳ್ತಾ ನೋಡಿಲ್ಲ ಹಾಯ್ ಮಾಡಿ ಹಾಯ್ 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 ಹಾಯ್. ಅವಾಗಲೇ ಏನೋ ಹೇಳ್ರಮ್ಮ ಅಮ್ಮದೇ ಏನೇನ್ರು ಏನು ಚೆನ್ನಾಗಿ ರೆಡಿ ಆಗ್ಬೇಕಂತೆ, ಚೆನ್ನಾಗಿ ವಿಡಿಯೋ ಮಾಡ್ಬೇಕಂತೆ. ನೀಟಾಗಿ ರೆಡಿ ಆಗ್ಬಿಟ್ಟು ಒಡವೆ ಎಲ್ಲ ಹಾಕೊಂಡು ನೀಟಾಗಿ ರೆಡಿ ಆಗ್ಬಿಟ್ಟು ಮಾಡಬೇಕು. ಡ್ರೆಸ್ಸಿಂಗ್ ಸೆನ್ಸು ನೀಟಾಗಿರ್ಬೇಕು. ಒಂದೊಂದು ಕಂಟೆಂಟ್ಗೆ ಒಂದೊಂದು ಥರ ಡ್ರೆಸ್ ಇರಬೇಕು ಅಷ್ಟು. ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂಚೂರು ರೆಡಿ ಆಗಿಬಿಟ್ಟು ಮೇಕಪ್ ಪೌಡ್ರ್ ಹಾಕ್ಕೊಂಡು ಮೇಕಪ್ ಗಿಪ್ ಹಚ್ಕೊಂಡು ನೀಟಾಗಿ ಒಡವೆ ಗಿಡವೆ ಹಾಕ್ಕೊಂಡು ಮಾಡಬೇಕು. ಡ್ರೆಸ್ಸು ಯಾವ ಕಂಟೆಂಟ್ ಇರುತ್ತೋ ಆ ಕಂಟೆಂಟಿಗೆ ಡ್ರೆಸ್ ಹಾಕ್ಕೋಬೇಕು. ಪ್ಯಾಂಟ್ ಶರ್ಟ್ ಹಾಕ್ಕೋಬೇಕು, ಟೀ ಶರ್ಟ್ ಹಾಕ್ಕೋಬೇಕು, ಡ್ರೆಸ್ ಹಾಕ್ಸೋಬೇಕು, ಸೀರೆ ಹಾಕ್ಕೋಬೇಕು. ಓಕೆ ಬೇಡ ಅಂತಾರೆ. ಅದೇ ಗೊತ್ತು. ಒಂದೊಂದ್ಸರಿ ಏನ್ ಮಾಡ್ತಾರೆ ಗೊತ್ತಾ, ನೈಟಿ ಹಾಕೊಂಡ್ರೆ ಬೈತಾರೆ, ಮತ್ತೆ ಡ್ರೆಸ್ ಹಾಕೊಂಡ್ರೆ ಬೈತಾರೆ, ಸೀರೆ ಹಾಕೊಂಡ್ರು ಬೈತಾರೆ. ಬೈಯಲ್ಲ. ಮತ್ತೆ ಇದು ಮತ್ತೆ ಒಂದೊಂದ್ಸರಿ ನಮ್ಮಮ್ಮ ಬೈತಾಳೆ, ನಮ್ಮಪ್ಪ ನಮ್ಮಮ್ಮನ. ಮೇಕಪ್ ಮಾಡಿ ಲಿಪ್ಸ್ಟಿಕ್ ಹಾಕಿ ಮತ್ತೆ ಚೆನ್ನಾಗಿ ಡ್ರೆಸ್ ಹಾಕಿ ಹೇರ್ಸ್ ಎಲ್ಲ ಚೆನ್ನಾಗಿ ಮಾಡಿ ಲೂಸ್ ಬಿಡ್ಬೇಕು. ಮತ್ತೆ ಶೂಸ್ ಎಲ್ಲ ತಂದು ಮಾಡ್ಬೇಕಾವಾಗ ಜಾಸ್ತಿ ಜನ ಸಿಗುತ್ತೆ. ವ್ಯೂಸ್ ಅಪ್ಪನ್ ಕೊಡೋದು. Hi guys, welcome back to YouTube channel. ಇಲ್ಲಿ ತೋರಿಸ್ತಾರೆ, ಯಾರತ್ತೆ ಇಲ್ಲಿ ತೋರಿಸ್ತಾರೆ. ಈ ತರ ತಲೆ ತೆಗೆಸ್ಕೊಂಡ್ಬೇಡ. ತಲೆ ತೆಗೆಸ್ಕೊಂಡ್ರೆ ಓದುತ್ತೆ, ತಲೆ ಬ್ಲ್ಯಾಂಕ್ ಆಗಿ ಓದುತ್ತೆ. ತಲೆ ತೆಗೆಸ್ಕೊಂಡ್ಬೇಡ. ಹಾಯ್ ಹಾಯ್. ಡೌನ್ಲೋಡ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ಅವಾಗಲೇ ಬೆಳೆದಿ ಬೆಳಗ್ಗೆನ ಇವಾಗ ಅಲ್ಲಿ ನೋಡಲ್ಲಿ ಮಲ್ದವ್ರೆ ಅಂತೆ.
ನೀಟಾಗಿ ಬಟ್ಟೆ ಹಾಕೊಂಡು ಬ್ಲೂಸ್ ಬಿಟ್ಕೊಂಡು ನೀಟಾಗಿ ಲಾಕ್ ಮಾಡಿದ್ರೆ ಸೂಪರ್ ಆಗಿ ಕಾಣ್ತಾರೆ ಅಷ್ಟೇ. ನಿಮ್ಗೆ ಯಾಕೆ ಆ ಥಾಟ್ ಬಂತು? ನಾನೇನು ಗಲೀಜಾಗಿ ಮಾಡ್ತಾ ಇದ್ದೀನಾ? ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ವಿಡಿಯೋದಲ್ಲಿ? ಚೆನ್ನಾಗಿ ಕಾಣ್ತಾ ಇಲ್ವಾ? ಕ್ಯಾಮರಾ ಅಂದ್ರೆ ಏನು, ಕ್ಯಾಮರಾ ಅಂದ್ರೆ ಏನು, ನೀಟಾಗಿ ಕಾಣಿಸ್ಬೇಕು ಅಂತ. ಅದಕ್ಕೆ ಕ್ಯಾಮರಾದಲ್ಲೆಲ್ಲ ನೀಟಾಗಿ ಕಾಣಿಸ್ಬೇಕಲ್ಲಮ್ಮ, ಅದಕ್ಕೆ ಸೀರಿಯಸ್ ಅದಾನ್ರಿ ಅಷ್ಟೇ, ಇನ್ನೇನಿಲ್ಲ. ಕ್ಯಾಮ್ರಾದಲ್ಲಿ ಅಂದ್ರೆ ಏನು? ಕ್ಯಾಮ್ರಾ ಅಂದ್ರೆ ಏನು? ಎಲ್ಲರೂ ಇವಾಗ ಮದ್ವೆಗೆ ಹೋದ್ರೆ ಹೆಂಗ್ ರೆಡಿ ಆಗ್ತೀರಾ, ಏನಕ್ಕೆ ರೆಡಿ ಆಗ್ತೀರಾ? ಹಂಗೆ ಪಬ್ಲಿಕ್ ಅಲ್ಲಿ ಇರ್ಬೇಕಾದ್ರೆ ನೀಟಾಗಿರ್ಬೇಕು. ಗೈಸ್ ಕೇಳಿಸ್ಕೊಂಡ್ರ ಗೈಸ್? ಯಾವ ಥರ ಅಂದರೆ ನಾವು ಫಂಕ್ಷನ್ಗೆ ಹೋಗ್ತೀವಲ್ಲ ಅದೇ ಥರ ರೆಡಿ ಆಗಬೇಕಂತೆ. ಈ ಥರ ಲಾಗು ಏನು ಗೊತ್ತು, ನಾನು ಈಗ ಲಾಗ್ ಮಾಡೋಕ್ಕೆ ಕಾರಣ ನಾನು ಒಂದು ರೀಲ್ ಮಾಡಿದ್ದೆ. ಆ ರೀಲಲ್ಲಿ ನನ್ನ ಮೇಕಪ್ ಏನೂ ಕಾಣಿಸ್ತಾ ಇರಲಿಲ್ಲ. ಅಂದರೆ ನ್ಯಾಚುರಲಾಗಿ ಸುಮ್ಮನೆ ಒಂದು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೆ ಅಷ್ಟೇ. ಅಂದರೆ ಬೇರೆಯವ್ರದ್ದೆಲ್ಲ ನೋಡಿರ್ತಾರಲ್ಲ, ಅವ್ರು ಯಾವ ಥರ ಇರ್ತಾರೆ ರೀಲ್ಸ್ ಮಾಡೋಕ್ಕೆ, ಆಮೇಲೆ ಶಾರ್ಟ್ಸ್ ಎಲ್ಲ ಮಾಡೋಕ್ಕೆ. ನೀನು ಅದೇ ಥರ ರೆಡಿಯಾಗು ಅಂದರೆ ಅವ್ರಿಗೆ ಇಷ್ಟ ರೆಡಿ ಆದರೆ. ಅದಕ್ಕೆ ಅವರು ನೀನು ಆ ಥರ ಎಲ್ಲ ರೆಡಿಯಾಗು ನೀಟಾಗಿ ಅಂದರೆ ನೀಟಾಗಿ ರೆಡಿ ಆಗ್ತೀನಿ. ಬಟ್ ಏನು ಗೊತ್ತಾ, ಅದೆಲ್ಲ ನನಗೆ ಮೇಕಪ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಅದಕ್ಕೆ ನಾನು ಸುಮ್ಮನೆ ಸಿಂಪಲ್ಲಾಗಿ ರೆಗ್ಯುಲರಾಗಿ ಹೆಂಗೆ ಹೋಗ್ತೀನೋ ಹಂಗೆ ಹೋಗ್ತೀನಿ. ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಹಾಕ್ಕೊಂಡು ಸ್ವಲ್ಪ ಬೊಟ್ಟು ಇಟ್ಕೊಂಡು ಹೋಗ್ತೀನಿ. ಮಾತಾಡ ಹಂಗೆ. ಏನು ಹೇಳು? ಏನ್ ಗೊತ್ತಾ, ಅಲ್ಲಿ ಒಬ್ರು ನಮ್ಮಪ್ಪ ತುತ್ತವಳೆ, ಅವ್ರಿಗೂ ಮಾತು ತಿಳಿಸ್ಕೊಂಬೇಡಿ. ನಮ್ಮಮ್ಮ ಏನ್ ರೆಡಿ ಆಡ್ತಾರೋ ಅದು ಚೆನ್ನಾಗಿರುತ್ತೆ. ಅವಳೇನ್ ರೆಡಿ ಆಡ್ತಾರೋ ಅದು ತಪ್ಪು. ಅದು ಫಂಕ್ಷನು ಎಲ್ಲನ ಮದುವೆ ಹೋಗೋಕ್ಕೆ ಓದತ್ತೆ. ನಮ್ಮಮ್ಮ ರೆಗ್ಯುಲರ್ ಆಗಿ ರಿಪೀಟ್ ತಂದು ಲಿಪ್ಸ್ಟಿಕ್ ತಂದು ಮತ್ತೆ ಸನ್ಸ್ಕ್ರೀನ್ ತಂದು ಏರು ಚೆನ್ನಾಗಿ ಮಾಡಿಸ್ಕೊಂಡು ಈ ಥರ ಹಾಕೊಂಡು ಮಾಡೋದು. ಅದು ಚೆನ್ನಾಗಿ ಬಿಡಿಸ್ಕೊಂಡು ಜಡೆ ಚೆನ್ನಾಗಿ ಹಾಕೊಂಡ್ಬಿಟ್ಟು ಮತ್ತೆ ಇದು ಸಿಂಪಲಾಗಿ ರೆಡಿ ಆಗಬೇಕು. ಮತ್ತೆ ಟೀ ಶರ್ಟು ಜೀನ್ಸು ಹಾಕೊಂಡ್ಬಿಟ್ಟು ಅಂದರೆ ರೆಡಿ ಆಗಬೇಕು. ನಮ್ಮಪ್ಪ ಫುಲ್ ಏನೋ ಎಲ್ಲೋ ಓದೋ ಥರ ರೆಡಿ ಮಾಡಂತವಳೆ. ಎಲ್ಲಾನು ಎಲ್ಲಾನು ಹೋದ್ರೆ ಮಾತ್ರ ರೆಡಿ ಆಗಬೇಕು. ಸುಮ್ಮನೆ ರೆಡಿ ಆಗಿ ಇದು ಮೇಕಪ್ ಇದು ಸ್ಕಿನ್ ಹಾಳಾಗುತ್ತೆ. ನಂದೇ ಹಿಂದಾದೈತೆ, ನಮ್ಮಮ್ಮಂದು ಹೆಂಗಾಗುತ್ತೆ ಗೊತ್ತಾ? ನಿಂದೇನು ಆಗಿಲ್ಲ, ಚೆನ್ನಾಗಿದೆ. ನನ್ ಚೆನ್ನಾಗೈತೆ. ನಮ್ಮಮ್ಮ ಏನ್ ಗೊತ್ತಾ, ಇದು ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ನಲ್ಲ, ನನಗೆ ತುಂಬ ಬೇಜಾರಾಗಿದೆ. ಯಾಕಂತ ಹಂಗೆ ಹೇಳಿದ್ದೀನಂದರೆ, ಏನೋ ಕಮೆಂಟ್ಸ್ ಎಲ್ಲ ಪಾಸ್ ಆಗ್ತಾ ಇರುತ್ತೆ ಗೈಸ್. ಅಂದರೆ ಬ್ಯಾಕ್ ಪಿಚ್ಚಲ್ಲಿ ಇಂಥವ್ರಂತ ನಾನು ಹೇಳಿಲ್ಲ, ಅಂದರೆ ನಮ್ಮವರು ಅಂತಲೇ ಅಲ್ಲ. ತುಂಬ ಬೇಜಾರಾಗಿತ್ತು, ಲೋನ್ಲಿ ಫೀಲ್ ಆಗ್ತಿತ್ತು. ನಾನು ಅವ್ರಿಗೆ ಹರ್ಟ್ ಮಾಡಬೇಕಂತ ಯಾವ ಉದ್ದೇಶ ಇಟ್ಕೊಂಡು ನಾನು ಆ ವಿಡಿಯೋ ಹಾಕಿಲ್ಲ ಗೈಸ್. ನನಗೆ ಲೋನ್ಲಿ ಫೀಲ್ ಆಗ್ತಿತ್ತು, ಅದಕ್ಕೆ ಗೈಸ್. ಯಾರಿಗಾದ್ರೂ ಏನಾದರೂ ಫೀಲ್ ಆಗಿದ್ರೆ ನನ್ನ ಕಡೆಯಿಂದ ಸಾರಿ ಗೈಸ್, ಪ್ಲೀಸ್. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಗೈಸ್. ಏನಾದರೂ ನನ್ನ ಕಡೆಯಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಆ ವಿಡಿಯೋ ನೋಡಿಬಿಟ್ಟು ಸಾರಿ. ಆಮೇಲೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು
ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಯಾರು ಕಮೆಂಟ್ ಮಾಡ್ತಾ ಇಲ್ಲ. ಸಹಕಾರ ಬೇಕು ಅಂದರೆ ನನಗೆ ನಿಮಗೆ ನಿಮ್ಮ ಬೆಂಬಲ ಬೇಕು ಗೈಸ್. ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಬೇಕು ಅಂತ, ಆ ಥರ ಕಂಟೆಂಟ್ ಮಾಡ್ತೀನಿ ನಾನು. ನಿಮಗೆ ಇಷ್ಟ ಆಗಬೇಕಲ್ಲ ಗೈಸ್, ನೀವು ಇಷ್ಟಪಟ್ಟು ನೋಡಬೇಕು. ಅದಕ್ಕೆ ಗೈಸ್ ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಗೈಸ್ ಸಪೋರ್ಟ್ ಮಾಡಿ, ಹಿಂಗೆ ನಂಗೆ ಹೆಲ್ಪ್ ಮಾಡಿ ಸ್ವಲ್ಪ. Hi guys, welcome back to the YouTube channel. ಏನಿಲ್ಲ ಗೈಸ್, ಅವಾಗಿಂದ ಮೊಬೈಲ್ ನೋಡ್ತಾ ಇದ್ದೆ. ಇವಾಗ ಬಂದು ಬಟ್ಟೆ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಬಂದೆ ಗೈಸ್. ಅದಕ್ಕೆ ಏನೋ ಹೇಳೋದ್ರಲ್ಲ, ಮೇಕಪ್ ಮಾಡ್ಕೋಬೇಕು, ನೀಟಾಗಿ ರೆಡಿ ಆಗು, ಫುಲ್ ಸೆಟ್ಟು ಗಿಟ್ಟು ಎಲ್ಲ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಅದೆಲ್ಲ ಯಾರು ಹಾಕ್ಕೊಂಡು ರೆಡಿಯಾಗಿ ವ್ಲಾಗ್ ಮಾಡು ಅಂತ ಹೇಳಿದ್ರು. ಅದೆಲ್ಲ ಯಾರು ಗೈಸ್ ಹಾಕೊಂತಾರೆ? ಎಲ್ಲರೂ ಹಾಕ್ಕೊಂತಾರಂತೆ, ಅದಕ್ಕೆ ಅಪ್ಪ ಆಚೆ ಹೋಗಿ ವ್ಲಾಗ್ ಮಾಡಿದಾಗ ಹಂಗೆ ಮಾಡಬೇಕು. ಆದರೆ ಸೆಟ್ಟು ಗಿಟ್ಟು ಸ್ಯಾರಿ ಅವೆಲ್ಲ ಆಗಲ್ಲ ಗೈಸ್. ನೀಟಾಗಿ ಸ್ಟೈಲಿಶ್ ಆಗಿ ಸಿಂಪಲ್ ಆಗಿ ರೆಡಿ ಆಗಬೇಕು. ನ್ಯಾಚುರಲ್ ಆಗಿರಬೇಕು ವ್ಲಾಗ್ ಅಷ್ಟೇ. ನಮ್ಮಮ್ಮ ಏನಿಲ್ಲ ಗೈಸ್, ಏನು ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾರೆ. ಅದು ಸಿಂಪಲ್ ಆಗಿರಬೇಕು ಅಷ್ಟೇ. ಆಮೇಲೆ ಮತ್ತೆ ಬಂದು ಫೇಸ್ ವಾಶ್ ಮಾಡಲೇಬೇಕು. ಅದಕ್ಕೆ ಫುಲ್ ಸಿಂಪಲ್ ಆಗಿರಬೇಕು. ನನಗೆ ಸಿಂಪಲ್ಲು ಮತ್ತು ಚೆನ್ನಾಗಿರಬೇಕು ಅಷ್ಟೇ. ನಾನು ಹಂಗೆ ಗೈಸ್, ಸಿಂಪಲ್ ಆ್ಯಂಡ್ ಬ್ಯೂಟಿ.